ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುತ್ತಿರುವ ದೇಶ ಆಫ್ರಿಕಾ ಖಂಡದ ಸ್ವತಂತ್ರ ಭೂಮಿ ಎಂದೇ ಕರೆಯಲ್ಪಡುವ ಒಂದು ದೇಶ, ಅದುವೇ ಲೈಬೇರಿಯಾ. ಬನ್ನಿ, ಇಂದು ನಾವು ಲೈಬೇರಿಯಾ ದೇಶದ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಸ್ವಾತಂತ್ರ್ಯದ ನೆಲೆ. ಈ ದೇಶದ ಹೆಸರಿನಿಂದ ಒಂದು ರೋಚಕ ಇತಿಹಾಸವಿದೆ. ಲೈಬೇರಿಯಾ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಸ್ವತಂತ್ರ ಎಂದ ಅರ್ಥವನ್ನು ಕೊಡುತ್ತದೆ. 19ನೇ ಶತಮಾನದ ಆರಂಭದಲ್ಲಿ ಅಮೆರಿಕದಲ್ಲಿ ಗುಲಾಮಗಿರಿಯಿಂದ ಬಿಡುಗಡೆ ಹೊಂದಿದ ಕರಿಯರನ್ನು ಮತ್ತೆ ಆಫ್ರಿಕಾಕ್ಕೆ ಕಳುಹಿಸಲಾಯಿತು. ಈ ಮಾಜಿ ಗುಲಾಮರು ಇಲ್ಲಿ ನೆಲೆಸಿ 1847ರಲ್ಲಿ ಲೈಬೇರಿಯಾವನ್ನು ಆಫ್ರಿಕಾದ ಮೊಟ್ಟ ಮೊದಲ ಗಣರಾಜ್ಯವನ್ನಾಗಿ ಸ್ಥಾಪಿಸಿದರು. ಅದಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯದ ನೆಲೆ ಎಂಬ ಖ್ಯಾತಿ ಸಿಕ್ಕಿದೆ. ಫ್ಯಾಕ್ಟ್ ನಂಬರ್ 2, ಏಕೈಕ ಅಮೇರಿಕನ್ ವಸಾಹತು. ಲೈಬೇರಿಯಾ ಆಫ್ರಿಕಾದಲ್ಲಿದೆ, ಆದರೆ ಇದರ ಸಂಪರ್ಕ ಅಮೇರಿಕಾದೊಂದಿಗೆ ಅದ್ಭುತವಾಗಿದೆ. ಇದು ಆಫ್ರಿಕಾದಲ್ಲಿ ಅಮೇರಿಕ ಸ್ಥಾಪಿಸಿದ ಏಕೈಕ ವಸಾಹತು. ಇಲ್ಲಿಯ ರಾಜಧಾನಿ ಮಾನ್ರೋವಿಯಾ. ಇಲ್ಲಿಗೆ ಅಮೇರಿಕಾದ ಅಧ್ಯಕ್ಷ ಜೇಮ್ಸ್ ಮ್ಯಾನ್ರೋ ಅವರ ಹೆಸರಿಡಲಾಗಿದೆ. ಇದಲ್ಲದೆ ಲೈಬೇರಿಯಾದ ಧ್ವಜವು ಅಮೇರಿಕದ ಧ್ವಜವನ್ನೇ ಹೋಲುತ್ತದೆ. ಕೆಂಪು ಬಿಳಿ ಪಟ್ಟೆಗಳು ಮತ್ತು ನೀಲಿ ಕ್ಷೇತ್ರಗಳಲ್ಲಿ ಒಂದೊಂದು ನಕ್ಷತ್ರ. ಆದರೆ ಪಟ್ಟೆಗಳು 12ಕ್ಕೆ ಬದಲು 11 ಇವೆ. ಅದು 1847ರ ಸ್ವಾತಂತ್ರ್ಯದ ಘೋಷಣೆಗೆ ಸಹಿ ಹಾಕಿದ 11 ಪ್ರತಿನಿಧಿಗಳ ಸಂಕೇತಿಸುತ್ತದೆ. ಫ್ಯಾಕ್ಟ್ ನಂಬರ್ 3, ವಿಶ್ವದ ಅತ್ಯಂತ ಕಿರಿಯ ಜನಸಂಖ್ಯೆ. ಇಲ್ಲಿನ ಜನಸಂಖ್ಯೆಯ ಬಗ್ಗೆ ನಾವು ಗಮನಿಸಿದರೆ ಒಂದು ವಿಶೇಷ ಅಂಶ ನಮಗೆ ಕಾಣಸಿಗುತ್ತದೆ. ಲೈಬೇರಿಯಾ ವಿಶ್ವದ ಅತ್ಯಂತ ಕಿರಿಯ ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಇಲ್ಲಿನ ಸರಾಸರಿ ವಯಸ್ಸು ಕೇವಲ 17ರಿಂದ 18 ವರ್ಷಗಳು. ಅಂದರೆ ಅರ್ಧಕ್ಕಿಂತ ಹೆಚ್ಚು ಜನರು ಯುವಕರು ಮತ್ತು ಮಕ್ಕಳೇ ಆಗಿದ್ದಾರೆ. ಇದಕ್ಕೆ ಕಾರಣ ಈ ದೇಶವು ಎದುರಿಸಿದ ಆರ್ಥಿಕ ಸಮಸ್ಯೆಗಳು ಮತ್ತು ಅಂತರ್ಯುದ್ಧದ ಪರಿಣಾಮಗಳು. ಫ್ಯಾಕ್ಟ್ ನಂಬರ್ 4, ಮೆಟ್ರಿಕ್ ಪದ್ಧತಿಯನ್ನು ಬಳಸದ 3 ದೇಶಗಳಲ್ಲಿ ಇದು ಸಹ ಒಂದು. ಇದು ಒಂದು ಸ್ವಲ್ಪ ವಿಚಿತ್ರವಾದ ಸಂಗತಿ. ಜಗತ್ತಿನ ಬಹುತೇಕ ಎಲ್ಲ ದೇಶಗಳು ಮೆಟ್ರಿಕ್ ಪದ್ಧತಿಯನ್ನೇ ಬಳಸುತ್ತವೆ, ಅಂದರೆ ಕಿಲೋಮೀಟರ್ ಮತ್ತು ಮೀಟರ್ ಪದ್ಧತಿಗಳು. ಆದರೆ ಲೈಬೇರಿಯಾ, ಅಮೇರಿಕ ಮತ್ತು ಮ್ಯಾನ್ಮಾರ್ ದೇಶಗಳು ಮಾತ್ರ ಈ ಪದ್ಧತಿಯನ್ನು ಅಧಿಕೃತವಾಗಿ ಅಳವಡಿಸಿಕೊಂಡಿಲ್ಲ. ಹೌದು, ಇಲ್ಲಿ ಅಳತೆಗಳಿಗಾಗಿ ಇಂಚು, ಅಡಿ, ಪೌಂಡ್ಗಳನ್ನೇ ಬಳಸಲಾಗುತ್ತದೆ. ಇದು ಅಮೇರಿಕದ ಪ್ರಭಾವದಿಂದ ಉಳಿದುಕೊಂಡು ಬಂದ ಒಂದು ಪರಂಪರೆಯಾಗಿದೆ. ಫ್ಯಾಕ್ಟ್ ನಂಬರ್ 5, ಅಪ್ಪಟ ಆಫ್ರಿಕನ್ ಇಂಗ್ಲಿಷ್ ಕೊಲೊಕ್ವಾ. ಲೈಬೇರಿಯಾದ ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿದ್ದರೂ ಬಹುತೇಕ ಲೈಬೇರಿಯನ್ ಜನರು ಲೈಬೇರಿಯನ್ ಕೊಲೊಕ್ವಾ ಇಂಗ್ಲಿಷ್ನಲ್ಲಿಯೇ ಮಾತನಾಡುತ್ತಾರೆ. ಇದು ಇಂಗ್ಲಿಷ್ ಮತ್ತು ಸ್ಥಳೀಯ ಆಫ್ರಿಕನ್ ಭಾಷೆಗಳ ಮಿಶ್ರಣವಾಗಿದೆ. ಉದಾಹರಣೆಗೆ, ಮೋಟಾರ್ ಬೈಕನ್ನು ಫೆಂಫೆ ಎಂದು ಕರೆಯುತ್ತಾರೆ. ಯಾರಾದರೂ ವಿಗೀಸ್ ಅಂದರೆ ಅದು ಎತ್ತರ ಎಂದರ್ಥವಲ್ಲ, ನೀವು ಸ್ವಲ್ಪ ಅಹಂಕಾರಿಯಾಗಿದ್ದೀರಿ ಎಂದರ್ಥ ಇಲ್ಲಿ ಈ ಭಾಷೆ ಕೊಡುತ್ತದೆ. ಫ್ಯಾಕ್ಟ್ ನಂಬರ್ 6, ಆಫ್ರಿಕಾದ ಮೊದಲ ಮಹಿಳಾ ಅಧ್ಯಕ್ಷೆ. ಲೈಬೇರಿಯಾ ಮಹಿಳಾ ಸಬಲೀಕರಣದಲ್ಲಿಯೂ ಮುಂಚೂಣಿಯಲ್ಲಿದೆ. 2006ರಲ್ಲಿ ಎಲೆನ್ ಜಾನ್ಸನ್ ಸರ್ಲೀಫ್ ಅವರು ಆಫ್ರಿಕಾದ ಯಾವುದೇ ದೇಶದ ಮಹಿಳಾ ಮೊದಲ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದರು. ಅವರು ಯುದ್ಧದಿಂದ ನಲುಗಿದ್ದ ದೇಶವನ್ನು ಸ್ಥಿರತೆಯತ್ತ ಕೊಂಡೊಯ್ದರು. 2011ರಲ್ಲಿ ಮಹಿಳಾ ಹಕ್ಕುಗಳಿಗಾಗಿ ನಡೆಸಿದ ಹೋರಾಟಕ್ಕೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಸಹ ಪಡೆದರು. ಫ್ಯಾಕ್ಟ್ ನಂಬರ್ 7, ಪಶ್ಚಿಮ ಆಫ್ರಿಕಾದ ಮಳೆಕಾಡುಗಳ ರಕ್ಷಕ. ಪ್ರಕೃತಿಯ ಪ್ರಿಯರಿಗೆ ಲೈಬೇರಿಯಾ ಒಂದು ಸ್ವರ್ಗವಾಗಿದೆ. ಪಶ್ಚಿಮ ಆಫ್ರಿಕಾದ ಉಳಿದಿರುವ ಒಟ್ಟು ಮಳೆಕಾಡುಗಳ 40%ಕ್ಕೂ ಹೆಚ್ಚು ಭಾಗ ಲೈಬೇರಿಯಾದಲ್ಲಿದೆ. ಇಲ್ಲಿನ ಗೆಬ್ರೋಕಾನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಪರೂಪದ ಪಶ್ಚಿಮ ಚಿಂಪಾಂಜಿಗಳು, ಕಾಡು ಆನೆಗಳು ಮತ್ತು ಬೋಂಗೋ ಎಂಬ ವಿಚಿತ್ರ ಪಟ್ಟೆಗಳಿರುವ ಕಾಡು ಕೋಣಗಳಿವೆ. ಅದರಲ್ಲೂ ಪಿಗ್ಮಿ ಇಫೋ ಅಂದರೆ ಗಿಡ್ಡ ನೀರಾನೆಗಳು. ಈ ಪ್ರಾಣಿಗಳು ಲೈಬೇರಿಯಾ ಮತ್ತು ಸಿಯೆರಾ ಲೋನೋ ಅಲ್ಲಿನ ಮಾತ್ರ ಕಂಡುಬರುತ್ತವೆ. ಫ್ಯಾಕ್ಟ್ ನಂಬರ್ 8, ಬೆಲೆಬಾಳುವ ಪ್ರಾಣಿಯ ಸ್ರಾವ.
ಇಲ್ಲೊಂದು ವಿಚಿತ್ರ ಮತ್ತು ಅಚ್ಚರಿ ಮೂಡಿಸುವಂಥ ಸಂಗತಿ ಇದೆ. ಲೈಬೇರಿಯಾದ ಕಾಡುಗಳಲ್ಲಿ ಆಫ್ರಿಕನ್ ಸಿವೆಟ್ ಎಂಬ ಪ್ರಾಣಿ ಇದೆ. ಈ ಪ್ರಾಣಿಯ ಹಿಂಭಾಗದ ಗ್ರಂಥಿಯಿಂದ ಒಂದು ರೀತಿಯ ಸ್ರಾವ ಬರುತ್ತದೆ. ಇದನ್ನು ನೀವು ನಂಬಲೇಬೇಕು. ಈ ಸ್ರಾವವನ್ನು ಸುಗಂಧ ದ್ರವ್ಯಗಳಿಗೆ ತಯಾರಿಕೆಗಾಗಿ ಬಳಸುತ್ತಾರೆ ಮತ್ತು ಇದರ ಬೆಲೆ ಪ್ರತಿ ಕಿಲೋಗೆ $500ಗಳಿಗಿಂತಲೂ ಹೆಚ್ಚು. ಸಿವೆಟ್ ಬೆಕ್ಕಿನ ಈ ಸ್ರಾವವು ಪರ್ಫ್ಯೂಮ್ಗೆ ಒಂದು ವಿಶೇಷ ವಾಸನೆ ನೀಡುತ್ತದೆ ಎಂದು ಇವರು ನಂಬುತ್ತಾರೆ. ಫ್ಯಾಕ್ಟ್ ನಂಬರ್ 9, ಮೆಣಸಿನ ತೀರ ಮತ್ತು ದುಂಬಾಯಿ. ಲೈಬೀರಿಯಾವನ್ನು ಒಂದು ಕಾಲದಲ್ಲಿ ಮೆಣಸಿನ ತೀರ ಎಂದು ಕರೆಯುತ್ತಿದ್ದರು, ಏಕೆಂದರೆ ಇಲ್ಲಿ ಮೆಲೆಗುಟಿಯ ಮೆಣಸು ಹೇರಳವಾಗಿ ಬೆಳೆಯುತ್ತಿತ್ತು. ಆದ್ದರಿಂದ ಇಲ್ಲಿನ ಆಹಾರ ತುಂಬ ಖಾರವಾಗಿರುತ್ತದೆ. ಇಲ್ಲಿಯ ರಾಷ್ಟ್ರೀಯ ಖಾದ್ಯದ ಹೆಸರು ದುಂಬಾಯಿ. ಇದು ಮರಗೆಣಸನ್ನು ಕುಟ್ಟಿ ತಯಾರಿಸಿದ ಉಂಡೆಗಳನ್ನು ಹೊಂದಿರುವ ಖಾರವಾದ ಸಾರು. ಮಕ್ಕಳು ಚಿಕ್ಕಂದಿನಿಂದಲೇ ಖಾರಕ್ಕೆ ಒಗ್ಗೂಡಿಸುವ ಪ್ರವೃತ್ತಿ ಇಲ್ಲಿದೆ. ಫ್ಯಾಕ್ಟ್ ನಂಬರ್ 10, ಕಪ್ಪು ಜನರಿಗೆ ಮಾತ್ರ ಪೌರತ್ವ. ಇದು ಸ್ವಲ್ಪ ಗಂಭೀರವಾದ ವಿಷಯವೇ ಸರಿ. ಲೈಬೀರಿಯಾದ ಸಂವಿಧಾನದ ಪ್ರಕಾರ ಕೇವಲ ಕಪ್ಪು ವರ್ಣದವರು ಮಾತ್ರ ಈ ದೇಶದ ಪೌರತ್ವವನ್ನು ಪಡೆಯಲು ಅರ್ಹರಾಗಿದ್ದಾರೆ. ಇದು ಬಹುಶಃ ದೇಶದ ಸ್ಥಾಪನೆಯ ಇತಿಹಾಸದಿಂದ ಬಂದ ವಿಶೇಷ ನಿಯಮವಾಗಿರಬಹುದು. ಪೌರತ್ವದ ಹಕ್ಕು ಮಾತ್ರ ಜನಾಂಗಕ್ಕೆ ಸೀಮಿತವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಆಫ್ರಿಕಾದ ಈ ಸುಂದರ ದೇಶದ 10 ಅದ್ಭುತಗಳನ್ನು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವ ಅದ್ಭುತ ಇಷ್ಟವಾಯಿತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.